ಮೊದಲನೇ ದಿನ ಪ್ರಚಾರದ ಮೊದಲನೇ ದಿವಸ ನಾನು, ಮಂಜು, ಅನಿಲ್, ನಜೀರ್ ಅಹಮದ್, ಕೃಷ್ಣಬಾರೇಗೌಡರು, ನಮ್ಮ VR ಸುದರ್ಶನ್ ಅವರು ಹೋಗಿದ್ವಿ. ಗೌತಮ್ ನಮ್ಮ ಪರಾಜಿತ MP ಅಭ್ಯರ್ಥಿ ಬಂದಿದ್ದರು. ತುಂಬ ಚೆನ್ನಾಗಿ ಸ್ಪಂದನೆ ಇದೆ. ಕಾಂಗ್ರೆಸ್ ಪಕ್ಷ 5 ಯೋಜನೆಗಳು ಕೊಟ್ಟಿದೆ. ಭಾಷಣದಲ್ಲಿ ಹೇಳಿದೆ, ಸುಮಾರು 55,000 ಕೋಟಿ ರೂಪಾಯಿಗಳನ್ನು ಒಂದು ವರ್ಷಕ್ಕೆ ಈ ರಾಜ್ಯದ ಬಡವರಿಗೆ, ಈ ರಾಜ್ಯದ ಮಧ್ಯಮ ವರ್ಗದವರಿಗೆ ಖರ್ಚು ಮಾಡ್ತಾ ಇರುತ್ತೆ. ಅದೆಲ್ಲ ಜನರಲ್ಲಿ ಇದೆ. ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿರುವಂಥದ್ದು, ಮಹಿಳೆಯರ ಪರವಾಗಿರುವಂಥದ್ದು, ಯಾವುದೇ ಜಾತಿ ಆಗಿರಲಿ ಬಡವರು ಅವ್ರ ಜೊತೆಯಲ್ಲಿರೋದಂಥದ್ದು, ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ ಒಳ್ಳೆಯದಾಗುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಸಿದ್ದರಾಮಯ್ಯನವರ ಒಂದು ಆಡಳಿತ, ಗಟ್ಟಿ ಆಡಳಿತ ಏನಿದೆ ಅದು ಜನಗಳಿಗೆ ಒಳ್ಳೆಯದನ್ನು ಮಾಡ್ತಾ ಇದೆ. ಅವ್ರ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕೋಲಾರ ಜಿಲ್ಲೆಗೆ, ಕೋಲಾರ ತಾಲೂಕಿಗೆ ಶಾಸಕರಾದ ಮಂಜುನಾಥ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆ ಭಾಗದ ಜನತೆಗೆ ಅರಿವಾಗಿದೆ. ಸುಮಾರು ಒಂದು 2,500 ಜನ ಸೇರಿದ್ವು. ನನಗೆ ಆಶ್ಚರ್ಯ ಆಯಿತು, ಇದು ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇರೋದು ಭಾಳ ಹೆಮ್ಮೆಯ ವಿಚಾರ. 17 ಸೀಟ್ ಇದ್ದಾವೆ. ನನ್ನ ಪ್ರಕಾರ ಮಂಜುನ್ ಕೇಳ್ತಾ ಇರ್ತೀನಿ, ಎಷ್ಟು ಸೀಟ್ ಗೆಲ್ತೀವಪ್ಪ ಅಂತ. 17ರಲ್ಲಿ 17 ಗೆಲ್ಲುವಂತಹ ಅವಕಾಶಗಳು ಇದ್ದಾವೆ ಅಂತ ನನಗನ್ನಿಸ್ತದೆ. ಜನಗಳ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರ್ತದೆ. ಅವ್ರ ಸೇವೆ ಮಾಡಲಿಕ್ಕೆ ನಾವು ಸದಾ ಸಿದ್ಧ ಇರ್ತೀವಿ. ನಾನು ಪ್ರತಿ ಸಭೆಯಲ್ಲಿ ಹೇಳ್ತಾ ಇರ್ತೀನಿ, ಜನಗಳ ಆಶೀರ್ವಾದ, ಜನಗಳ ಋಣ ಕಾಂಗ್ರೆಸ್ ಪಕ್ಷದ ಮೇಲೆ ಇದೆ. ಆ ಋಣವನ್ನು ಅವರ ಅಭಿವೃದ್ಧಿ ಮಾಡೋದ್ರ ಮುಖಾಂತರ ಸ್ವಲ್ಪವಾಗಿ ತೀರಿಸುವಂಥ ಕೆಲಸ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಕೋಲಾರದಲ್ಲಿ ಮಂಜು ಮಾಡ್ತಾ ಇದ್ದಾರೆ. ಮಂಜುನಾಥ್ ಕೊತ್ತೂರು ಮಂಜುನಾಥ್ ಅವರು ಅವರಿಗೆ ಆಶೀರ್ವಾದ ಕೊಡ್ತಾರೆ. ಮತ್ತು ಆ ಭಾಗದ ವೇಮಗಲ್ನ ಜನಗಳಿಗೆ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ, ನೀವು MLA ಗೆಲ್ಸ್ಕೊಟ್ಟಿದ್ದೀರಿ. ಸ್ಥಳೀಯ ಸಂಸ್ಥೆಯಲ್ಲೂ ಗೆಲ್ಲಿಸಿ ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ನಾನು ನಿಮ್ಮ ಮುಖಾಂತರ ಇಡೀ ವೇಮಗಲ್ನ ಜನಗಳನ್ನ ನಾನು